ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರ್ಯಾರೆಲ್ಲ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ. ಇದು ನೋಡಿ ಮಿಕ್ಕಿರೋದು ಇನ್ನೂ ಇಷ್ಟಿದೆ, ಬಿಡಿಸಿಲ್ಲಲ್ವ ಅದು. ಆಮೇಲೆ ನೆನ್ನೆ ತೊಗೊಂಬಂದಿದ್ದಾರೆ, ಚೆನ್ನಾಗಿದೆ ದಾಳಿಂಬ್ರೆ ಮಾತ್ರ. ನಮ್ಮ ಶಾಪ್ ಹತ್ರನೇ ಗಾಡಿ ಬಂದಿತ್ತು, ಅವಾಗೆಲ್ಲ ತೊಗೊಂಡಿದ್ದೆ. ನಾವೇನು ಹೋಗ್ಬಿಟ್ಟು ತೊಗೊಂಬರೋದಕ್ಕಾಗೋದಿಲ್ಲ. ಇವತ್ತು ಹೇಗೆ ದಿನ ಶುರು ಆಗ್ತಿದೆ ಅಂದರೆ ನಂದು ಬೆಳಿಗ್ಗೆನೆ ಬ್ಯುಸಿ. ನೆನ್ನೆ ವೀಡಿಯೋಸಲ್ಲಿ ನೋಡಿದ್ದೀರಲ್ಲ, ಬೆಳಿಗ್ಗೆನೆ ಪೇಷಂಟ್ ಆಗಿ ಮಾಡಿದ್ದೀನಿ. ಕೆಲವೊಂದ್ಸಲ ಹಾಗೆ ಏನು ಮಾಡೋದಕ್ಕಾಗಲ್ಲ, ಈಗ ಯಾಕೆ ಒಂಥರ ಗೊತ್ತಿಲ್ಲ. ಒಟ್ಟು ನನಗೆ ಸುಸ್ತಿದೆ. ಸುಮ್ಮನೆ ನೋಡಿ ಯೂಸ್ ಮಾಡಿ. ನಿನ್ನೆ ನೈಟ್ ರೊಟ್ಟಿ ತಂದ್ಕೊಂಡು ತಿಂದಿದ್ವಿ. ಸೊ ಏನು ಗೊತ್ತಾಗ ನಮ್ಮ ಪೃಥ್ವಿ ಇಲ್ಲಿ ನಾನು ಹಾಕುವಾಗ ನೋಡಿದ್ರೆ ಮಾತ್ರ ಹೇಳ್ತಾರೆ, ಓ ಫಸ್ಟ್ ಕ್ಯಾನ್ ತೊಗೊಂಬರ್ಬೇಕು ಅಂತ. ಫಸ್ಟ್ ಹೇಳೋ ಕೆಲಸ ಯಾವುದು ಮಾಡಲ್ಲ ನೋಡಿ, ಅವ್ರಿಗೆ ಅನಿಸಿದಾಗೆ ಮಾಡೋದು. ರಾಮ ಏನಿದೆ, ಡೈಲಿ ತೊಗೊಂಬರೋದು, ಹಾಕ್ಕೊಳೋದು, ತೊಗೊಳೋದು. ಅಡುಗೆಗೂ ಇದನ್ನೇ ಬಳಸ್ತೀನ, ಖಾಲಿ ಆಗುತ್ತೆ ಬೇಗ ನೀರು. ತೊಗೊಂಬಾ ಪೃಥ್ವಿ ಅಂದ್ರೆ ತೊಗೊಂಬರ್ತೀನಿ. ಆ ಕಡೆ ಹೋದಾಗ ತೊಗೊಂಡು ಬರ್ತೀನಿ ಅಂತಾರೆ. ಆ ಕಡೆ ಇನ್ನು ಯಾವಾಗ ಹೋಗ್ತಾರೋ ಯಾವಾಗ ತೊಗೊಂಡ್ಬರ್ತಾರೋ ಗೊತ್ತಿಲ್ಲ. ಇದು ಪೂರ್ತಿ ಒಡೆದೋಗ್ಲಿ ಬೇಗ ಅಂತ ಅನ್ಕೊಂಡಿದ್ದೀನಿ ನೋಡಿ. ಯಾಕಂದ್ರೆ ಫುಲ್ ಇಲ್ಲ ಅಂದ್ರೆ ತೊಗೊಂಬರ್ತಾರೆ. ಆಗ ಹೇಳ್ತಿದ್ದಂಗೆ ಎದ್ದಕ್ಕೆ ಹೋಗ್ತಾ ಇಲ್ಲ, ಅದು ಹಾಗೆ ಹೋಗ್ತಾ ಇದೆ. ಇದು ಕೂಡ ನಮ್ಮ ಪೃಥ್ವಿ ಹಾಗೆ ಮಾಡ್ತಾರೆ ನೋಡಿ. ಕೋಪ ಬಂದಾಗ ನಾನು ಬೈತೀನಲ್ವಾ, ಆಗ ಅದು ಕ್ಯಾಪ್ ಏನು ಹೊರಗೆ ತೊಳೆದ್ಮೇಲೆ ಅಲ್ಲೇ ಬಿಟ್ಟು ಬಂದಿದ್ದಂಗಿದ್ದೀನಿ. ಶಾಪಿಂದು ತೊಳೆದಿರ್ಬೇಕು. ಇಲ್ಲೇ ಇದೆ ನೋಡಿ, ಆಚೆ ಬಿಟ್ಟು ಬಂದಿದ್ದೀನಿ. ಸುಮಾರು ದಿನದಿಂದ ಹೇಳ್ತಾ ಇದ್ದೀನಿ, ಫಸ್ಟ್ ತೊಗೊಂಬೋ, ಅದನ್ನು ತೊಗೊಂಬೋ ಅಂತ. ತೊಗೊಂಬಾ ಅಂತ ಹೇಳಿದ್ರು ಇಲ್ಲ, ತಗೊಂಡು ಬಾ ಅಂತ ಹೇಳಿದ್ರು ಇಲ್ಲ. ಕಸದ ಗಾಡಿ ಕೂಡ ಬಂತು, ಕಸ ಹಾಕ್ಬರ್ತೀನಿ ಹೋಗ್ಬಿಟ್ಟು. ಈ ಪ್ಲೇಸು ಹಳ್ಳುಲ್ಲಿ ಮನೆ ಆಗಿದೆ ನೋಡಿ. ಕೊಬ್ಬರಿ ಇಡ್ತೀನಲ್ವಾ, ಎಲ್ಲ ಕಚ್ಚಿ ಕಚ್ಚಿ ಹಾಗೆ ಬಿಟ್ಟಿದೆ. ಅಲ್ಲ ಸ್ವಲ್ಪ ಗುಡಿಸ್ಕೊಂಡೆ, ಅಷ್ಟರೊಳಗೆ ಕಸದ ಗಾಡಿ ಬಂತು. ಕಸ ಹಾಕಿ ಬಂದುಬಿಟ್ಟು ಈ ಕಡೆ ಸೈಡ್ ಗುಡಿಸ್ಕೊಂಡೆ. ಸೊ ಏನು ಗೊತ್ತಾ ಗೈಸ್, ಸುದೀಪ್ ಸರ್ ಮೂವಿಯಲ್ಲಿ ಇದೆಯಲ್ಲ, ಚುಕ್ಕಿ ಇಟ್ಟು ರಂಗೋಲಿನ ಮರೆತೆ ಬಿಟ್ಟೆಯ ಅಂತಾರಲ್ವ, ಹಂಗಾಗಿದೆ. ಯಾಕಂದರೆ ಹೂವಿನವರು ಕೂಗ್ತಾ ಇದ್ದಾರೆ, ಆದರೂ ಬಿಟ್ಟು ಕೆಳಗಡೆ ಹೋಗೋದು ಬೇಡ, ಇನ್ನು ಅಲ್ಲಿದ್ದಾರೆ ಅಂದ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಣ್ಣ ಅಲ್ಲೇ ಇಲ್ಲಿ ಬಂದಂಗಾದರೂ ಜಗ್ಲಿ ಕೆಲಸ ಮುಗಿಸೋದ್ರೊಳಗಡೆನೆ ನೋಡಿ ಎಷ್ಟು ಸಲ ಕೆಳಗಡೆ ಹೋಗ್ತೀನಿ ಅಂತ ನಾನು.
ರಂಗೋಲಿ ಕೂಡ ಹಾಕ್ಕೊಂಡೆ. ಬನ್ನಿ ನೋಡೋಣ ಅವ್ರು ಎಲ್ಲಿದ್ದಾರೆ ಅಂತ. ಇಲ್ಲೇ ಇದ್ದಾರೆ, ಕಾಸು ತೊಗೊಂಡು ಕೆಳಗಡೆ. ಜಗ್ಲಿ ಕೆಲಸ ಆಗೋದ್ರೊಳಗಡೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಸಲ ಕೆಳಗೆ ಹೋಗಿ ಬರ್ತೀನಪ್ಪ. ದುಡ್ಡು ಕೂಡ ಇಟ್ಟೋಗಿದ್ದಾರೆ ನಮ್ಮ ಪೃಥ್ವಿ, ಕೆಲವೊಂದು ಸಲ ಇಟ್ಟೋಗಿರೋದಿಲ್ಲ. ಒಳಗಡೆ ಎಲ್ಲ ಹಾಗೆ ಇದೆ ಗೈಸ್, ಇನ್ನು ಒಳಗಡೆ ಕೂಡ ನೀಟ್ ಮಾಡ್ಕೋಬೇಕು. ನನಗೆ ಈ ಬಿತ್ತಿ ಖಾಲಿ ಆಗಿದೆ ಗೈಸ್, ಹಾಗಾಗಿ ನನಗೆ ಈ ಬಿತ್ತಿ ಇರಬೇಕು. ಒಂಥರ ಏನೋ ಮಿಸ್ಸು ಅಂತ ಅನಿಸುತ್ತೆ. ಹೊಸ್ಲಿಗೆ ಆಮೇಲೆ ತುಳಸಿಗೆ ಬೇಕೇ ಬೇಕು ನನಗೆ. ಅಣ್ಣ ಬನ್ನಿ ಅಂತಾರೆ ಅವ್ರು, ಎಷ್ಟು ಚೆನ್ನಾಗಿ. ಒಂದು ಮಾರು ತೊಗೊಂಬಂದಿನಿ ಗೈಸ್, ನಾಳೆಗೂ ಸೇರಿಸಿ ತೊಗೊಂಬಂದಿನಿ. ನಾಳೆ ಅಮಾವಾಸ್ಯೆ ಇದೆಯಲ್ವ, ಹಾಗಾಗಿ 30 ಅಷ್ಟೇ ತೊಗೊಂಡೋಗಿದ್ದೆ, ಇನ್ನು 30 ಕೊಡಬೇಕು ಅಣ್ಣಂಗೆ. ಮತ್ತೆ ಇನ್ನೂ ಯಾವತ್ತು ಕೊಡ್ತೀನೋ ಗೊತ್ತಿಲ್ಲ. ಕೆಳಗಡೆ ಹೋದಾಗ ಕೊಡ್ತೀನಿ, ಇಲ್ಲ ಇದಕ್ಕೆ ಹೋಗ್ತೀನಲ್ವ, ಅಂಗಡಿಗೆ ಹೋಗ್ತೀನಲ್ವ ಹಾಲು ತೊಗೊಂಬರೋದಕ್ಕೆ, ಆಗ ಕೊಟ್ಬರ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ಹೆಂಗೆ ಗೊತ್ತಾ ಗೈಸ್, ನಾನು ಎಷ್ಟೇ ಹೂ ತೊಗೊಂಡ್ರು ದೇವರಿಗೆ ನೀಟಾಗಿ ಅಲಂಕಾರ ಹಾಕೋದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಇಟ್ಕೊಂಡಿದ್ದೀನಲ್ವ, ನಿಲ್ಲಲ್ಲ, ಹಾಗೆ ಬಿದ್ದೋಗುತ್ತಲ್ವ. ಹಾಗಾಗಿ ಒಳಗಡೆ ಕ್ಲೀನ್ ಮಾಡ್ಕೊಂಬಿಟ್ಟು ಅಷ್ಟರೊಳಗೆ ನಮ್ಮ ಪೃಥ್ವಿ ಬರ್ತಾರೆ ಅನಿಸುತ್ತೆ, ಮಾರ್ಕೆಟಿಗೆ ಹೋಗಿದ್ದಾರೆ. ಹಾಗಾಗಿ ಜಗ್ಗಿ ಕೆಲಸನೇನು ಎಲ್ಲ ಕಂಪ್ಲೀಟ್ ಆಯ್ತಲ್ವ. ಸೊ ನನಗೆ ಒಬ್ಬರು ಕಮೆಂಟ್ ಹಾಕಿದ್ದೀರಾ, ದಿವಾಂಗ್ ಕಾರ್ಡ್ ತೆಗೆದ್ರೆ ನಿಮಗೆ ಪ್ಲೇಸ್ ಆಗುತ್ತಲ್ವ ಅಕ್ಕ, ನಿಮಗೂ ಕೂಡ ಕೆಲಸ ಈಸಿ ಆಗುತ್ತೆ ಅಂತ. ಅಕ್ಕ, ನಮಗೆ ದಿವಾಂಗ್ ಕಾರ್ಡ್ ಇರೋದಕ್ಕೆ ಸ್ವಲ್ಪ ಮನೆ ನೀಟ್ ಅನಿಸುತ್ತೆ. ಯಾಕಂದರೆ ಯಾವುದೇ ಒಂದು ಎಲ್ಲ ಕೆಳಗಡೆ ತಳ್ಳಿಬಿಡ್ತೀವಲ್ವ, ಹಾಗಾಗಿ ಕೋಸಿನ ಮೂಟೆ ಆಗಿರ್ಬೋದು, ತರಕಾರಿ ಬುಟ್ಟಿ ಆಗಿರ್ಬೋದು, ಅದೆಲ್ಲದೂ ಕೂಡ ನೀಟ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಅದಿರೋದಕ್ಕೆ ಸ್ವಲ್ಪ ನೀಟ್ ಅನಿಸುತ್ತೆ ಮನೆ. ಯಾಕಂದರೆ ಎಲ್ಲದೂ ಕೂಡ ಅದ್ರ ಕೆಳಗಡೆ ಹೋಗ್ಬಿಡುತ್ತೆ, ಕಾಣೋದಿಲ್ಲ ಅಲ್ವಾ. ಹಾಗಾಗಿ ಇದನ್ನು ತೆಗೆದ್ವಿ ಅಂದರೆ ಇಲ್ಲೆಲ್ಲ ಹಾಕ್ಕೊಂಡಿರೋದೆಲ್ಲ ಡೈರೆಕ್ಟಾಗಿ ಹಂಗೆ ಕಾಣುತ್ತಲ್ವ. ಅದಕ್ಕೋಸ್ಕರ ನಾವು ಇದನ್ನು ಹಾಕ್ಕೊಂಡಿರೋದು. ನೋಡಿ, ಈಗೆಲ್ಲ ಕೆಳಗಡೆ ಇಟ್ಬಿಡ್ತೀನಿ. ಈಗ ಬೆಡ್ಶೀಟ್ ಹೇಳ್ಕೊತೀನಿಲ್ವ, ಕಾಣಿಸೋದೆ. ಇದು ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಹಾಳಾಗಿದೆ, ಬಟ್ ಇರಲಿ ಅಂತ ಕೂಡ ಇಟ್ಕೊಂಡಿದ್ದೀವಿ. ಏನೇ ಒಂದಿದ್ರೆ ಎಲ್ಲದೂ ಕೂಡ ಇದ್ರ ಕೆಳಗಡೆ ಇಟ್ಕೊತೀವಲ್ವ, ನೋಡ್ತೀರಲ್ವ. ಹಾಗಾಗಿ ಇದಿರಬೇಕು, ಇದಿದ್ರೇ ಸ್ವಲ್ಪ ಮನೆ ಕ್ಲೀನ್ ಅನಿಸುತ್ತೆ. ಇಲ್ಲ ಅಂದರೆ ನೋಡ ಆಗಿರಲ್ಲ ನಮ್ಮ ಮನೆ. ಮೂಟೆ ತಂದರೆ ಇಷ್ಟು ಪ್ಲೇಸು ಸಾಕಾಗೋದಿಲ್ಲ. ಕೆಲವೊಂದ್ಸಲ ತರಕಾರಿ ಬುಟ್ಟಿ ಈ ಕಡೆ ಇಟ್ಟಿರ್ತೀನಿ. ಹೇಳಿದ್ದೀರಲ್ವ, ಅದಕ್ಕೆ ಥ್ಯಾಂಕ್ ಯು. ಅಂದರೆ ನಿಮಗೆ ಕೆಲಸ ಕಡಿಮೆ ಆಗುತ್ತಂತ ಯೋಚನೆ ಮಾಡಿ ಹೇಳಿರ್ತೀರಲ್ವ, ಅದು ಖುಷಿ ಆಗುತ್ತೆ.
ಕೆಳಗಡೆಯಿಂದ ಬಂದಮೇಲೆ ಸ್ವಲ್ಪ ಹೊತ್ತಿಬ್ರು ಮೌನವ್ರತ ತಾಳ್ತೀವಿ ನೋಡಿ. ಪ್ರಾಮಿಸ್ ಗೈಸ್. ಅವ್ರಿಗೆ ಇದನ್ನ ಕೆಳಗಡೆ ತಳ್ಳಿದ ಮೇಲೆ ಗುಡಿಸ್ಕೊಂಡು ಹೊಲಿಸ್ಕೊಳ್ಳೋದು ಟ್ರೈ ಮಾಡಿದೆ, ತಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಅವರು ರೆಸ್ಟಲ್ಲಿದ್ದಾರೆ ಈಗ. ಕೆಳಗಡೆಯಿಂದ ತೊಗೊಂಬಂದಿರ್ತಾರಲ್ಲ ಪಾಪ, ಹಾಗಾಗಿ. ಬೆಳಿಗ್ಗಿನ ಎಂಥ ಬಿಸಿಲಿರುತ್ತೆ ಪೃಥ್ವಿ ನೋಡ. ಆಮೇಲೆ ಸಂಜೆ ಮೇಲೆ ಸೊ ಏನು ಗೊತ್ತಾ ನಮ್ಮ ಶಾಪ್ ಹತ್ರ ನಾವಿನ್ನೇನು ತಾಟ್ಪಲ್ ಹಾಕ್ಕೊಳ್ಳೋಣ ಚೂರು ಅಂತ ಅಂದ್ಕೊಂಡಿರ್ತೀವಿ, ಮಳೆ ಶುರು ಆಗೇ ಬಿಡುತ್ತೆ. ನಾವು ಅದರಲ್ಲಿ ಹಾಕಕ್ಕೆ ಹೋಗೋಣ ಅಂದರೆ ಫುಲ್ಲು ಎಲ್ಲ ಒದ್ದೆ, ಹೆಂಗಿದ್ರೂ ಒದ್ದೆ ಆಗಿಬಿಡ್ತೀವಿ. ಅಲ್ಲಿ ಫುಲ್ ಹಸಿ ಹಾಕ್ತೀವಿ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಮಳೆ ಹನಿ ಬೀಳುತ್ತಲ್ವ, ಆದರೂ ಹಂಗೆ ಹೆಂಗೆ ಸ್ಪೀಡಾಗಿ ಹಂಗೆ ಹೆಂಗೆ ಬರುತ್ತೆ ಗೊತ್ತಾ. ಎಲ್ಲರಿಗೂ ಒಂದೊಂಥರ. ಕೆಲವರಿಗೆ ಬೆಳಗ್ಗೆ ಬಂದರೆ ಚೆನ್ನಾಗಿ, ಇನ್ನು ಕೆಲವರಿಗೆ ಸಂಜೆ ಬಂದರೆ ಚೆನ್ನಾಗಿ, ಇನ್ನು ಕೆಲವರಿಗೆ ನೈಟ್ ಬರಲಪ್ಪ ಎಲ್ಲರಿಗೂ ಚೆನ್ನಾಗಾಗುತ್ತೆ. ನಾನು ಹೇಳೋದು ಅಷ್ಟೇ, ಎಲ್ಲರಿಗೂ ಕೂಡ ಚೆನ್ನಾಗಾಗಬೇಕಂದ್ರೆ ನೈಟೇ ಬರಬೇಕು ಮಳೆ. ಒಂದು 10 ಗಂಟೆಗೆ ಸ್ಟಾರ್ಟ್ ಆಗಬೇಕು, 10 ಗಂಟೆ ಬೆಳಗ್ಗೆ ಬರೋವರೆಗೂ, ಬೆಳಗಾಗೋವರೆಗೂ ಮಳೆ ಬರಲಿ, ನೋ ಪ್ರಾಬ್ಲಮ್. ಯಾಕಂದರೆ ಎಲ್ಲರೂ ದುಡಿಮೆ ಮಾಡ್ಯಾರೆ ಅಲ್ವಾ, ಹಾಗಾಗಿ. ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ, ರೈತರಿಗೂ ನಮಗೂ. ನಾವು ರೈತರೇ. ಎಲ್ರಿಗೂ ಒಳ್ಳೇದಾಗಬೇಕಂದ್ರೆ ನೈಟ್ ಬರಬೇಕು ಮಳೆ. ಹೌದ್ರೆ ಎಷ್ಟು ಮುಗೀತು. ಉಪ್ಪಿಟ್ಟು ಮಾಡ್ಕೊಳ್ಳಪ್ಪತ್ತೆ, ನಂದು ಸ್ಪೆಷಲ್ ಅದೇ. ಹೀಗೆ ಸ್ವಲ್ಪ ತಿನ್ಕೋ, ಆಮೇಲೆ ಎಂಥದಾದ್ರೂ ಮಾಡ್ತೀನಿ. ಆಚೆ ಹಾಕಿದ್ದೀನಿ, ಅಲ್ಲಿ ಕೆಳಗಡೆ ಒರೆಸ್ಕೊಂಡ, ಹಾಗಾಗಿ ಆಚೆ ಹಾಕಿದೆ. ಈ ಕಡೆಗಿನ್ನ ಹಾಕಿ ಬಿಡ್ಬೇಡ, ಇನ್ನೂ ಒತ್ಕೋಬೇಕು, ಒತ್ಕೊಂಡ್ಮೇಲೆ ಕಟ್ ಮಾಡಂತೆ. ನೋಡಿ ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ನಮಗೆ ಅಂತ, ದಿವನ್ ಕಾಟು. ಅದಿರೋದಕ್ಕೆ ಅಲ್ವಾ ಪ್ರತಿ ನಮಗೆ ಚೆನ್ನಾಗಿರೋದು, ಎಲ್ಲ ಐಟಮ್ ತಳ್ಳೋದಕ್ಕೆ. ಎಷ್ಟು ಚೆನ್ನಾಗಿ ತಳ್ಳಿದ್ರು ನೋಡಿ. ನಾನು ಸರ್ಕಸ್ ಮಾಡಿದರೆ ಅದನ್ನು ತಳ್ಳೋದಕ್ಕಾಗಲಿಲ್ಲ. ಸೊ ರೇಷನಿಗೆ ಹೋದ್ರು ಗೈಸ್, ಉಪ್ಪಿಟ್ಟು ಮಾಡ್ತೀನಿ ಮೊಸರು ತಗೊಂಬ ಅಂತ ಹೇಳ್ತಾ ಇದ್ದೀನಿ. ನಾನು ತಗೊಂಬರ್ಲಿಲ್ಲ ಬೆಳಿಗ್ಗೆ ಅಂಗಡಿಯಿಂದ. ಸ್ವಲ್ಪ ಸಾಂಬಾರು ಕೂಡ ಇದೆ. ನೈಟ್ ಬಂದು ಟೊಮೊಟೊ ಸಾಂಬಾರು ಮಾಡ್ಕೊಂಡಿದ್ದೆ. ಟೊಮೊಟೊ ಸಾಂಬಾರು, ಸ್ವಲ್ಪ ಚಟ್ನಿ, ರೊಟ್ಟಿ ತೊಗೊಂಡಿದ್ದೆ. ಸ್ವಲ್ಪ ಬೇಗ ಬಂದಿದ್ವಿ, ನೈಟ್ 9:30ಗೆ ಬಂದಿದ್ವಿ ನಿನ್ನೆ ನೈಟ್. ಹಾಗಾಗಿ ನಾನು ಸ್ವಲ್ಪ ಮನೇಲಿ ಅಡುಗೆ ಮಾಡಿದ್ದೆ ನೈಟ್. ಹಾಗಾಗಿ ಮಧ್ಯಾಹ್ನಕ್ಕೆ ಅದಕ್ಕೆ ರೈಸ್ ಮಾಡ್ತೀನಿ, ಮೊಸರು ಚೆನ್ನಾಗಾಗುತ್ತೆ ತೊಗೊಂಬ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಮತ್ತೆ ಎರಡೆರಡು ಎಂತಕ್ಕೆ ಮಾಡ್ತೀಯಾ, ಸುಮ್ಮನೆ ಒಂದು ಗ್ಲಾಸ್ ರೈಸ್ ಮಾಡು ಅಂದರೆ ನನಗೆ ಕಷ್ಟ ಆಗುತ್ತೆ ಅಂತ ಎರಡೆರಡು ಅಡುಗೆ ಮಾಡೋಕ್ಕೆ. ಅದೇ ಅಂತ ಕಷ್ಟ ಆಗಲ್ಲ, ಸ್ವಲ್ಪ ಉಪ್ಪಿಟ್ಟೆ ಮಾಡ್ಕೊಡ್ತೀನಿ. 2 ಟೈಮು ರೈಸ್ ಆಗುತ್ತೆ ಅವ್ರಿಗೆ. ಹಂಗಾಗಿ ಟೊಮೊಟೊ ಸಾಂಬಾರು ಇದೆಯಲ್ವಾ, ಬಿಸಿ ಮಾಡಿ ಇಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡು ತಿಂದೋದ್ರೆ ಆಯಿತು ಅಂತ ನಾನು ಈ ಥರ ಹೇಳಿದರೆ ತೊಗೊಂಬರಲ್ಲ ಅಂತ ಹೇಳ್ತಾರೆ ಅವರು. ಅವ್ರಿಗೆ ಪ್ಲೇಸ್ ಇಲ್ಲಲ್ವಾ, ಅಷ್ಟರೊಳಗಡೆ ನಾನು ರೇಷನ್ ತೊಗೊಂಬಂದ್ಬಿಡ್ತೀನಿ ಅಂತ ರೇಷನ್ಗೆ ಹೋಗಿ. ನಮ್ಮ ಪೃಥ್ವಿನೇ ಬೆಳಗ್ಗೆ ಇದನ್ನೆಲ್ಲ ಮಡ್ಚಾಕಿರೋದು ಪಾಪ. ಎದ್ದ ತಕ್ಷಣ ಅದನ್ನ ಮಡ್ಚಾಕ್ತಾರೆ, ನಾನು ಹಾಲು ತೊಗೊಂಬಂದು ಟೀ ಮಾಡ್ತೀನಿ. ನಿನ್ನೆ ವಿಡಿಯೋಸಲ್ಲಿ ನೋಡಿದ್ರಲ್ಲ, ಅವರೇ ಟೀ ಕೂಡ ಮಾಡ್ಕೊಂಡಿದ್ದಾರೆ. ನಿನ್ನೆ ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೆ, ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿದೆ, ನಮ್ಮ ಚಾನಲಿಗೆ ಹೋಗಿ ಚೆಕ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ಮಾಡ್ತೀನೋ ಅದೇ ಥರನೇ ಮಾಡ್ಕೊತಿದ್ವಲ್ಲ, ನಮಗೂ
ಹಾಗಾಗಿ ನಿಮ್ಮ ಹತ್ರನೂ ತೋರಿಸ್ಬೇಕು ಅನ್ನಿಸ್ತು. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ನೀವು ಒಂದ್ಸಲ ಹಾಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಏನು ಹೇಳ್ತಾರೆ ಗೊತ್ತಾ ಗೈಸ್, ನಿಮ್ಮದು ಪುಟ್ಟ ಮನೆ ಬೇಗ ಒರೆಸ್ಕೊಂಡು ಪೂಜೆ ಬೇಗ ಮಾಡ್ಕೋಬೋದು. ನೀವೇ ನೋಡ್ತೀರಲ್ಲ ಪುಟ್ಟ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ. ದೊಡ್ಡ ಮನೆಯೇ ಚೆನ್ನಾಗೆ, ಯಾಕಂದರೆ ಎಲ್ಲ ವಸ್ತು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲಿ ಇರುತ್ತಲ್ವ. ಸ್ವಲ್ಪ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊಂಬಂದ್ಬಿಟ್ರೆ ಆಗೋಯ್ತು. ಬಟ್ ಇದು ಆಗೋದಿಲ್ಲ. ಎಲ್ಲ ಕಡೆ ತೆಕ್ಕೋ, ಗುಡಿಸ್ಕೋ, ಅಲ್ಲಿ ಕೂಡ ಒರೆಸ್ಕೋ, ಮತ್ತೆ ಐಟಮ್ ಎಲ್ಲ ತಳ್ಳು, ಇದೇ ಆಗುತ್ತಲ್ವಾ. ನಾನು ಕೂಡ ಇದನ್ನ ಸ್ವಲ್ಪ ಒರೆಸ್ಕೊಂಡ್ಬಿಟ್ರೆ, ಪಾತ್ರೆ ಇದೆ ಅಲ್ವಾ ಆಚೆ ಕಡೆ, ಸ್ವಲ್ಪ ಪಾತ್ರೆ ಕೂಡ ತೊಳ್ಕೊಂಡು ನಾನು ದೊಡ್ಡ ಮನೆ ಇದ್ರೂ ಕೆಲಸ ಕಡಿಮೆ ಅಂತ ಅರ್ಥ ಅಲ್ಲ. ಬಟ್ ಇಷ್ಟು ಚಿಕ್ಕ ಮನೇಲಾದರೆ ಚೆನ್ನಾಗಿ ಕೆಲಸ ಇರೋದಿಲ್ಲ ಅಂತ ಅನ್ಕೊಂತೀರಲ್ವ, ಅದಕ್ಕೆ ಹೇಳಿದ್ದಷ್ಟೇ. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಈಟ್ರಿ ಬಗ್ಗೆ ಹೇಳಿದ್ದೀನಲ್ವ, ಅವ್ರು ಕಮೆಂಟ್ ಹಾಕಿದ್ರು ಗೊತ್ತಾ ಆಂಟಿ, ಖುಷಿ ಆಯಿತು. ನೀವು ಕೂಡ ನೋಡಿದ್ರ ಆ ವಿಡಿಯೋನ ಅಂತ. ಅಂದರೆ ಅಲ್ಲಿ ಇಟ್ಕೊಳೋದಕ್ಕೆಲ್ಲ ಸಿಸ್ಟಮ್ಸು ಪ್ಲೇಸ್ ಇರುತ್ತಲ್ವ, ಹಾಗಾಗಿ ಹೇಳಿದ್ದಷ್ಟೇ. ಅಲ್ಲಿ ಕೆಲಸ ಇದ್ದರೂ ಕೂಡ ಕೆಲಸ ಇದೆ ಅಂತ ಅನಿಸೋದಿಲ್ಲ, ಚಿಕ್ಕ ಮನೆ ಅಷ್ಟು. ಬಟ್ ಮನೆ ದೊಡ್ಡದಿರ್ಬೇಕು, ಆಗಿರ್ಬೇಕು, ಹೀಗಿರ್ಬೇಕು ಎಂತ ಇಲ್ಲ ಗೈಸ್. ಹೆಂಗೆ ಗೊತ್ತಾ ಹೇಳೋದು, ಮನೆ ಎಷ್ಟು ಚಿಕ್ಕದಿರಲಿ, ನನ್ನ ಮನಸ್ಸು ತುಂಬ ದೊಡ್ಡದಿದೆ ರೀ. ಸೊ ಫೈನಲಿ ಸಿಂಕ್ ಕೆಲಸನೂ ಆಯಿತು ಗೈಸ್. ಪಾತ್ರೆ ಕೂಡ ತೊಳೆದು ಆಚೆ ಹಾಕ್ಬನ್ನಿ, ಬಿಸಿಲಿದೆಯಲ್ವ, ಹಾಗಾಗಿ ಅವ್ರಿಗೆ ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಪೂಜೆ ಕೂರ್ತೀನಿ. ಸ್ವಲ್ಪ ಪೂಜೆದೆಲ್ಲ ತೆಗಿಬೇಕು ಇವತ್ತು, ಐಟಮ್ಸ್ ಎಲ್ಲ ತೊಳಿತೀನಿ. ಹಾಗಾಗಿ ಅಕ್ಕಿ ಕೂಡ ನೆನೆಸಿದ್ದೀನಿ ನೋಡಿ. ಕಿಚನ್ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ, ಸ್ಟವ್ ಹತ್ರ ನೆಕ್ಸ್ಟ್ ಹೋಗಬಾರ್ದು. ಉಪ್ಪಿಟ್ಟು ಮಾಡಿಟ್ಟು ರೈಸ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಮೆಣಸಿನ್ಕಾಯಿ ಕೂಡ ಅವರೇ ತೊಗೊಂಡ್ಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಅವ್ರು ಹೊಲದಲ್ಲಿ ಬೆಳೆದಿದ್ದಾರಂತೆ ಊರಲ್ಲಿ, ಹಾಗಾಗಿ ನಮಗೂ ಸ್ವಲ್ಪ ಅವ್ರಿಗೆ ಕಳಿಸಿದಾರಲ್ವ ಮನೇಲಿ ಅಪ್ಪಾಜಿ ಅಮ್ಮ, ಹಾಗಾಗಿ ನಮಗೂ ಕೂಡ ಕಳಿಸಿದ್ದಾರೆ. ಅವರು ಇಬ್ಬರೇ ಇರೋದು ಈಗಿಲ್ಲಿ. ಅವರೇ ಮೆಣಸಿನ್ಕಾಯಿ ಇದೆಲ್ಲ ಹಾಕಿದಾರಂತೆ ಅವ್ರ ಹೊಲದಲ್ಲಿ, ಹಾಗಾಗಿ ನಮಗೂ ಕೂಡ ಸ್ವಲ್ಪ ತೊಗೊಂಬಂದು ಕೊಟ್ಟರು. ನಿನ್ನೆ ವಿಡಿಯೋದಲ್ಲಿ ನೋಡಿ ಹೇಳಿದ್ದೀನಿ. ಟೊಮೊಟೊನೂ ಅಷ್ಟೇ ನೋಡಿ, ಈ ಟೊಮೊಟೊಗೆ ವ್ಯತ್ಯಾಸ ಕಾಣುತ್ತಲ್ವ. ಇದು ನೋಡಿ ಒಂಥರ ಶೈನಿಂಗ್ ಹೇಗಿದೆ, ಇದು ಹೇಗಿದೆ. ಬಟ್ ಇದು ಹೊಲದಲ್ಲಿ ನೀರು ನೋಡಿ ಕುದೀತಾ ಇದೆ. ಇದನ್ನೇ ಹಾಕೋಣ ಇರಿ, ಚೆನ್ನಾಗಿದೆ. ಇದು ಸ್ವಲ್ಪ ಬಾಡೋಗಿರೋ ಥರ ಇರುತ್ತೆ. ಮಾರ್ಕೆಟ್ ಒಳಗಡೆ ಬಂದು 1 ದಿನ 2 ದಿನ ಆಗುತ್ತೆ, ಆದರೆ ನಾನು ತೊಗೊಂಡು 1-2 ದಿನ ಆಗಿರುತ್ತಲ್ವ, ಹಾಗಾಗಿ ಅವ್ರು ಶನಿವಾರ ಕೊಟ್ಟಿದ್ರೂ ಪರವಾಗಿಲ್ಲ. ಅದೆಷ್ಟೇ. ನಾನು ನಮ್ಮ ಅಕ್ಕರ ಊರಲ್ಲಿ ಟೊಮೊಟೊ ಕುಯ್ಯೋಕೆ ಅದಕ್ಕೆಲ್ಲ ಹೋಗಿದ್ದೀನಲ್ವ. ನಮ್ಮ ಅಕ್ಕರ ಊರಲ್ಲಿ ಬಳ್ಳಿ ಕಟ್ಟೋದಕ್ಕೆ, ಟೊಮೊಟೊ ಕುಯ್ಯೋದಕ್ಕೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ದೀನಿ ನಾನು ಕೂಡ. ಅಲ್ಲಿ ತುಂಬ ತರಕಾರಿ ಎಲ್ಲ ತೊಗೊಂಬರೋ ಹಾಗೆ ಇಲ್ಲ, ಸಂತೆ ಒಳಗಡೆ ಹೋಗೋ ಹಾಗೆ ಇಲ್ಲ ನಮ್ಮ ಅಕ್ಕರ ಊರಲ್ಲಿ. ಅಲ್ಲಿ ಸುಮಾರು ಒಂದು 4 ವರ್ಷ ಇದ್ದೆ ನಾನು ನಮ್ಮ ಅಕ್ಕರ ಊರಲ್ಲಿ. ಆ ಕಡೆ ಎಲ್ಲ ಹೋಗೋಕ್ಕಾಗ್ತಿಲ್ಲ ಗೈಸ್. ಹೋದರೆ ಖಂಡಿತ ನಾನು ಅಲ್ಲಿ ಕೂಡ ಲಾಗ್ಸು ಕಂಟಿನ್ಯೂ ಮಾಡ್ತೀನಿ. ಬಟ್ ನೆಟ್ವರ್ಕ್ ನಮ್ಮೂರ ಥರ ಸಿಗುತ್ತೆ ಇಲ್ವಾ ಗೊತ್ತಿಲ್ಲ. ಶಾಶ್ವಳ್ಳಿಗೆ ಹೋದರೆ ಮಾತ್ರ ಒಂದು ರೀಲ್ ಕೂಡ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ನಮ್ಮೂರಿಗೆ ಹೋದಾಗ ನೋಡಿದ್ದೀರಲ್ವ ನೋಡಿ. ಟೊಮೊಟೊ ಸಾಂಬಾರು ಗ್ರೇವಿ ಟೈಪೇ ನಾವು ಮಾಡ್ಕೊಳೋದಂತ ಹೇಳಿದ್ದೀವಲ್ವಾ, ನಮಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು. ಅದು ಕೂಡ ಬೆಳಗ್ಗೆ ಬಿಸಿ ಮಾಡಿ ಇಟ್ಟಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿಟ್ಟು ಮಾಡಿ ಇಟ್ಬಿಡ್ತೀನಿ. ಅಕ್ಕಿ ಕೂಡ ನೆನೆಸಿದ್ದೀನಿ, ನೆನೆಸಿ ಮಾಡಿದ್ರೇ ಚೆನ್ನಾಗಾಗುತ್ತೆ. ನಿನ್ನೆ ಹಾಗೆ ಮಾಡಿದ್ದೆ ನಾನು, ಸ್ವಲ್ಪ ಬಿಟ್ಬಿಟ್ಟು. ನಮ್ಮ ಪೃಥ್ವಿ ಇವತ್ತು ಯಾಕೋ ರೈಸ್ ಏನು ಅಂತ ಹೇಳ್ತಾರೆ, ಅಂದರೆ ಚೆನ್ನಾಗಾಗುತ್ತಲ್ವ, ಹಾಗಾಗಿ ಸೊ ಇಷ್ಟು ಮಾಡ್ಕೊಂಬಿಟ್ಟು, ಇಲ್ಲಾಂದರೆ ಏನಾದರೂ ಬೇರೆ ಮಾಡೋ ಪ್ಲ್ಯಾನ್ಸ್ ಇತ್ತು. ಬಟ್ ಸಾಂಬಾರು ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಯಾವುದೂ ಕೂಡ ವೇಸ್ಟ್ ಮಾಡಬಾರ್ದು.
ಅವ್ರು ಬೇಡ ರೈಸೇ ಮಾಡಿಡು ಅಂತ ಹೇಳಿದ್ದಾರೆ. ಬಟ್ ಇಲ್ಲ, ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಿಟ್ಟು ಮಧ್ಯಾಹ್ನಕ್ಕೆ ರೈಸು ಎರಡು ಟೈಮು ಒಂದೇ ಆದರೆ ತಿನ್ನೋದಕ್ಕಾಗಲ್ಲ. ಹಾಗಾಗಿ ತಿನ್ಬೋದು, ಇಷ್ಟಪಟ್ಟು ತಿನ್ನೋದಕ್ಕಾಗಲ್ಲ. ನಿನ್ನೆ ಏನು ಗೊತ್ತಾ, ಅಷ್ಟು ಬೇಗ ಬಂದು ರೊಟ್ಟಿ ಮನೇಲಿ ಮಾಡೋದಕ್ಕೆ ಅದು ಹಿಟ್ಟು ಸರಿ ಇಲ್ಲ ಅಂತ ಹೇಳಿದ್ನಲ್ವ, ಅವ್ರಿನ್ನೂ ಹಾಕ್ಸ್ಕೊಂಬರಂಗಿಲ್ಲ. ಹಾಗಾಗಿ ರೊಟ್ಟಿ ಒಂದು 3 ಶಾಪ್ ಕಡೆನೂ ಹುಡುಕಿದ್ವಿ, ರೊಟ್ಟಿ ಮಾಡ್ತಾರಲ್ವ ಅಲ್ಲಿ. ನಮ್ಮ ಅದೃಷ್ಟಕ್ಕೆ ಒಂದು ಕಡೆನೂ ಸಿಗಬಾರ್ದು, ಲಾಸ್ಟಿಗೆ ಇಲ್ಲೆಲ್ಲೋ ಸಿಕ್ತು. ನಾ ರೈಸ್ ಕೂಡ ಮನೇಲಿ ಬಿಟ್ಟೋಗಿದ್ದೆ, ನೆನ್ನೆ ಮಾಡ್ಕೊಂಡಿದ್ನಲ್ವ, ಮಧ್ಯಾಹ್ನನೇ ಮಾಡಿದ್ದು ರೈಸ್ ನೆನ್ನೆ. ಹಾಗಾಗಿ ನಾನು ಸ್ವಲ್ಪ ರೊಟ್ಟಿ ಆದರೆ ಸಾಂಬಾರು ಚಟ್ನಿ, ರೈಸ್ ಕೂಡ ಬಿಸಿ ಮಾಡಿಕೊಂಡೆ. ಖಾರ ಇದ್ದಂಗಿದೆ, ಹಾಗಾಗಿ ಸಾಕು. ರೊಟ್ಟಿ ಬರೋದ್ರೊಳಗಡೆ ಇವತ್ತು ತಿಂಡಿ ಮಾಡಿಟ್ಬಿಟ್ರೆ ತಲೆ ಬಿಸಿ ಇರಲ್ಲ ಗೈಸ್. ಅವ್ರು ತಿನ್ಕೊಂಡ್ಬಿಡ್ತಾರ, ನನಗೂ ಅವ್ರು ತಿಂದಮೇಲೆ ಸ್ವಲ್ಪ ಸಮಾಧಾನ ಅನಿಸ್ಬಿಡುತ್ತೆ. ಯಾಕಂದರೆ ಇನ್ನೂ ತಿಂಡಿ ಮಾಡಿಲ್ಲ, ಅವ್ರಿಗಿನ್ನೂ ಕೊಟ್ಟಿಲ್ಲ ಅನ್ನೋದೇ ಮೈಂಡೊಳಗೆ ಇಟ್ಬಿಡುತ್ತೆ. ಅವ್ರಿಗೆ ಮಾಡಿಟ್ಬಿಟ್ಟು ನಾನು ಪೂಜೆ ಕೂತ್ರೆ ಆರಾಮಾಗಿ ಪೂಜೆ ಮುಗಿಸ್ಕೋಬೋದು. ಏನು ಗೊತ್ತಾಗುತ್ತೆ, ಎಷ್ಟು ಗಡಿಬಿಡಿ ಆಗ್ತಾಯಿದೆ ಅಂದರೆ ಪ್ರಾಮಿಸ್, ಎಂಥ ಕೆಲಸ ಕೂಡ ಆಗಿಲ್ಲ ಇನ್ನು. ಶಾಪಿಂಗು ಆಲ್ರೆಡಿ ತುಂಬ ಲೇಟ್ ಕೂಡ ಆಗಿದೆ. ಬೇಗ ಸ್ವಲ್ಪ ತಿಂಡಿ ಕೂಡ ತಿನ್ಕೊಂಡೆ. ಪೃಥ್ವಿನೇ ಶುಂಠಿ ನೀರಿಗೆ ಕಟ್ ಮಾಡಿ ಹಾಕ್ಬಿಟ್ಟು ಈರುಳ್ಳಿ ಕೂಡ ಬಿಡಿಸ್ತಾ ಇದ್ದಾರೆ, ಅದಕ್ಕೆ ಕಣ್ಣು ಉರಿತಾ ಇದೆ ಈ ಕಡೆ. ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮದು ಫಸ್ಟ್ ವಿಡಿಯೋ ನಿಮಗೆ ರೀಚ್ ಆಗಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದಿಷ್ಟೆಲ್ಲ ನೀಟ್ ಮಾಡ್ಕೊಂಡು ನಾವು ಶಾಪಿಗೆ ಹೊರಡೋದ್ರೊಳಗಡೆ ತುಂಬ ಲೇಟ್ ಆಗುತ್ತೆ ಇವತ್ತು. ನಾನು ಸ್ವಲ್ಪ ದೇವ್ರದ್ದು ಐಟಮ್ಸ್ ಎಲ್ಲ ಇವತ್ತು ತೊಳೆದೆ, ನಾಳೆ ತೊಳೆಯೋಕ್ಕಾಗುತ್ತೆ ಇಲ್ವ ಗೊತ್ತಿಲ್ಲಲ್ವ, ಅಮಾವಾಸ್ಯೆ ಅಲ್ವಾ. ಹಾಗಾಗಿ ಇವತ್ತು ಅಮ್ಮನ ವಾರ ಕೂಡ ಇದೆ, ಹಾಗಾಗಿ ಸ್ವಲ್ಪ ನೀಟ್ ಮಾಡಿಕೊಂಡೆ, ಹಾಗಾಗಿ ಲೇಟ್ ಆಗಿದೆ ಅಷ್ಟೇ. ಯಾಕೆ ಹೇಳ್ತಿರ್ತೆ ಬಾಳೆದೆಲ್ಲ ಒಂದಿದೆ ಗೈಸ್, ಇನ್ನು ಬಾಳೆದೆಲ್ಲ ಕೂಡ ಕಟ್ ಮಾಡ್ಬೇಕು. ನಾನು ಅದನ್ನು ಕಟ್ ಮಾಡ್ಕೊಂಡೆ ನೀಟ್ ಮಾಡ್ತೀನಿ ಆ ಕಡೆ. ಅದು ಕಟ್ಟಿಂಗ್ ಆಗಿ ನಂದು ಕ್ಲೀನಿಂಗ್ ಎಲ್ಲ ಆಗಿ ನಂದು ಎಲ್ಲ ಕೆಲಸ ಕ್ಲಿಯರ್ ಆಗಿದ್ರೆ ನಮ್ಮ ಪೃಥ್ವಿ ಕ್ಲೀನಿಂಗು ಮಾಡ್ತೀನಿ. ನೋಡಿ ಮಾತಾಡೋಕ್ಕೆ ಕೂಡ ಬರ್ತಾ ಇಲ್ಲ, ಯಾಕಂದರೆ ಅಷ್ಟೊಂದು ಗಡಿಬಿಡಿಲಿದ್ದೀನಿ ನಾನು. ಸೊ ಓಕೆ ಗೈಸ್, ನಾವು ಇಷ್ಟೆಲ್ಲ ಮಾಡ್ಕೊಂಡು ಶಾಪಿಗೆ ಹೊರಡ್ತೀವಿ. ಮತ್ತು ನಾಳೆ ವೀಡಿಯೋಸಲ್ಲಿ ಸಿಗ್ತೀನಿ.